ನಿರಾಭಾರಿ ಸದ್ಗುರು ಹೌದಾ ಇರಲಿ ಎನ್ನ ಮಾನಸದೊಳು ಅಂತ ಹೇಳ್ತಾರ ಮಹಾತ್ಮರು. ಹಿಂಗಂದ್ರೆ ಏನ್ರಿಪ್ಪ? ನೀನೊಲಿದು ಪಾದ ನಿಟ್ಟ ನೆಲವೇ ಸುಕ್ಷೇತ್ರವಾಯ್ತು, ಜಲವೇ ತೀರ್ಥ ಪಾವನವಾಯ್ತು, ಆಯ್ತು. ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೌದು. ನೀನೊಲಿದರೆ ಕೊರಡು ಕೊನರಾಗುವುದು, ಬರುಡು ಹೈನಾಗುವುದು, ಹಾ ಹಾ ಕುರುಡಂಗೆ ಕಣ್ಣಿಯುವುದು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೌದಿಪ್ಪ ಹೌದಾ? ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು? ಗುರುಗೌರಿ ಸೋಮಲಿಂಗ ಮುತ್ತಿನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿ ಆತನ ಪರಮ ಶಿಷ್ಯನೆನಿಸಿಕೊಂಡು ಕೈಲಾಸದಲ್ಲಿ 7 ಯುಗದ ಭಕ್ತಿಯನ್ನ ಮಾಡಿದ ಮುತ್ಯ ಮೋಕ್ಷದ ಹೌದಿಪ್ಪ ಹೌದಾ? ಕೃತ ತ್ರೇತ ದ್ವಾಪರ ಕಲಿಯುಗ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಮಾಡಿದ್ರು? 7 ಯುಗದ ಭಕ್ತಿಯನ್ನ ಮಾಡಿದ ಮುತ್ಯ ಮೋಕ್ಷದ ಹೌದಿಪ್ಪ ಹೌದಾ? ಅಲಂಕೃತ ಯುಗದೊಳಗ ಅಮೋಘ ಸಿದ್ಧ ಅನಿಸಿಕೊಂಡು ಶಿವನ ಗದ್ದಿಗೆ ಮೇಲೆ ಉದ್ಭವ ಆದ. ಶಿವನ ಗದ್ದಿಗೆ ಮೇಲೆ ಉದ್ಭವ ಆಗಿ ಹಾ ಹಾ ಪರಮಾತ್ಮ ಪ್ರೀತಿಲಿಂದ ಪಾರ್ವತಿ ದೇವಿಗೆ ಎತ್ತಿ ಮಗನನ್ನ ಏನು ಮಾಡಿದ್ದ? ಉಡಿಯೊಳಗ ನೀಡದ. ಹೌದು ಅಮೋಘ ಸಿದ್ಧ ಮುತ್ಯನನ್ನ ಪಾರ್ವತ ದೇವಿ ಹೌದು ಬಹಳ ಪ್ರೀತಿಲಿಂದ ಮಗನ ಏನು ಮಾಡ್ತಾಳಿಪ್ಪ? ಹಾಲನೆ ಪಾಲನೆಯನ್ನ ಮಾಡಿ ಹಳ್ಳಿಲೆ ಹಾಲು ಹಾಕಿ ಬಳ್ಳಿಲೆ ಬೆಣ್ಣೆ ತಿನ್ನಿಸಿ ಹೌದಾ ಬಟ್ಟಿದ್ದವನನ್ನ ಬೆಟ್ಟ ಮಾಡಿ ಬೆಳೆಸಿದ್ಲು. ಹೌದಾ ಬಹಳ ಪ್ರೀತಿಲಿಂದ ಮಗನ ನೋಡ್ಕೊಂಡು ಒಂದಿನ ಮಗನ ಪರೀಕ್ಷೆ ಮಾಡ್ಬೇಕಾಯ್ತು. ಹೌದಿಪ್ಪ. ಅವಾಗ ಏನಂತ ಪರೀಕ್ಷೆ ಮಾಡಲ್ಲ ತಿಳ್ಕೊಂಡ್ರ, ಏನು? ಇಟ್ಟೆಲ್ಲ ಪ್ರೀತಿಲಿಂದ ನಾ ಮಗನ ಬೆಳೆಸಿನಿ, ಹೌದಾ ಬಹಳ ದೊಡ್ಡವನ ಮಾಡೀನಿ, ಹಾ ಮಗ ನನ್ನ ಮೇಲೆ ಹೆಚ್ಚು ಬಹಳ ಪ್ರೀತಿ ಅದು, ನನ್ನ ತಂದೆ ಮೇಲೆ ಹೆಚ್ಚು ಬಹಳ ಪ್ರೀತಿ ಅದ ಅಂತ ಹೇಳಿ ತಿಳ್ಕೊಂಡು ಅವಾಗ ಒಂದ್ ದಿವಸ ಕೇಳ್ತಾಳ ಪಾರ್ವತ ದೇವಿ, ಹೌದಾ ಮಗನೇ ಇಟ್ಟೆಲ್ಲ ನಿನ್ನ ದೊಡ್ಡವನು ಮಾಡಿನಲ್ಲ ನಾನು, ಹಾ ಹಾ ಮತ್ತ ನಾ ಹೆಚ್ಚಿಗೋ ನಿಮ್ಮ ಅಪ್ಪ ಹೆಚ್ಚಿಗೆ ಅಂತ ಕೇಳ್ತಾಳ. ಅವಾಗ ಏನಾದ್ರಿಪ್ಪ? ಅವಾಗ ಅಮೋಕ್ಷದ ಮುತ್ಯ ಒಂದು ಮಾತು ಹೇಳ್ತಾನ, ಏನ್ ಹೇಳ್ತಾರಿಪ್ಪ? ಹರ ಮುನಿದರೆ ಗುರು ಕಾಯವ ತಂದೆ ತಾಯಿ, ಹೌದು ನನಗ ಗುರುನೇ ದೊಡ್ಡವ ನನ್ನ ಅಪ್ಪನೇ ದೊಡ್ಡವ ಅಂತ ಹೇಳ್ತಾಳ. ಹೌದು ಹೇಳಿದ ಕಾಲಕ್ಕೆ ಅವಾಗ ತಾಯಿ ಪಾರ್ವತ ದೇವಿ ಕಾಡಬಾರ್ದ ಕಾಡಲು, ಬೇಡಬಾರ್ದನ್ನ ಬೇಡದ್ಲು. ಏನು ಬೇಡದಳು ಓಯಪ್ಪ? ಏನು ಬೇಡದ್ಲು ಅಂತ ಹೇಳಿ ತಿಳ್ಕೊಂಡ್ರ, ಹೌದು ಹುಳ ಮುಟ್ಲರು ಕಪ್ಪಿ ಕಲಕಾದ ಶೀತಾಳವನ್ನ ತಂದು ನನ್ನ ಸೇವಾ ಮಾಡ ಅಂಶಿದ್ದ ಅಂದ ಕಾಲಕ್ಕ ಅಂದ ಕಾಲಕ್ಕ ಬಹಳ ನಾನಾ ಪರಿಲಿಂದ ಹೌದು ಮಗನಿಗೆ ಪಾರ್ವತ ದೇವಿ ಕಾಡಿದ್ರು ಕೂಡ ಏನಂತಿಪ್ಪ? ಹುಳ ಮುಟ್ಲರು ಕಪ್ಪಿ ಕಲಕಾದ ಶೀತಾಳವನ್ನ ತಂದು ತಾಯಿ ತಂದು ಸೇವಾ ಮಾಡದ ಮುತ್ಯ ಮಗನಿಗೆ. ಅವಾಗ ಶಿವ ಪಾರ್ವತಿ ಕೂಡ್ಕೊಂಡು ಮಗನಿಗೆ ಆಶೀರ್ವಾದ ಮಾಡಿ ಹೇಳ್ತಾರ, ಏನ್ ಹೇಳ್ತಾನ್ರಿಪ್ಪ? ಅಮೋಘ ಸಿದ್ಧ ನಿನ್ನ ಭಕ್ತಿ ಬಹಳ ಹಾಡ್ದದಪ್ಪ, ಹೌದು ಹೌದು ನಿನ್ನ ಕೀರ್ತಿ ಇಲ್ಲೇ ಉಳಿಬಾರ್ದು, ಹೌದು ಮರುತು ಲೋಕದಾಗ ಕರಿತಲಿ ಮಾನವರು ಬಹಳ ಅಹಂಕಾರದಿಂದ ಮೆರಿಲಕತ್ತಾರ, ಹಾ ಹಾ ನಿನ್ನ ಮರುತು ಲೋಕಕ್ಕೆ ಹೋಗಿ ಶಾಂತಿ ಮಂತ್ರವನ್ನ ಹೇಳಿ ಹೇಳಿ ಅವ್ರನ್ನೆಲ್ಲ ಆನಂದ ಮಾಡಬೇಕು, ನೀವು ಮರುತು ಲೋಕಕ್ಕೆ ಹೋಗತ್ತೆ ತಿಳ್ಕೊಂಡು ಹೌದು ಸರ್ವ ಸಾಹಿತ್ಯಗಳನ್ನು ಕೊಟ್ಟು ಕಳಿಸಿರ್ತಮ್ಮ. ಏನೇನಿಪ್ಪ? ಏನು ಕೊಟ್ಟು ಕಳಿಸಿದ್ರಪ್ಪ ಅಂತ ಕೇಳಿದ್ರ, ಹೌದು ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಮಳಿಕ್ಕಿಲ್ಲ ಬೆಳಕಿಲ್ಲ, ಹೋಮದ ಕಂಬಳಿ ನೇಮದ ಬೆತ್ತ, ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಹಾ ಹಾ ತಂದೆ ಹಿಂದೆ ಮಾಡಿ ನಂದಿ ಮುಂದೆ ಮಾಡ್ಕೊಂಡು ಬಯಲು ಭೂತಾಳಿಸಿದ್ದನ್ನು ಕರ್ಕೊಂಡು ಎಲ್ಲಿ ಇಳಿದ್ರು ಅಂತ ಕೇಳಿದ್ರ, ಎಲ್ಲಿ? ದ್ರೋಹಣಗಿರಿಯ ಪರ್ವತ ಮೇಲೆ ಇಳಿದು ಹೌದು ಆದಿವಾಸಿ ಜನಕ್ಕೆ ಉದ್ಧಾರ ಮಾಡಿ ಹೌದು ಪಂಚ ಪಾಂಡವರ ಮನೆಯಾಗ ಊಟ ಮಾಡಿ ವಾರದ ಒಡಿ ಅನಿಸಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿ ಬಂದ್ರಿಪ್ಪ? ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ, ಯಾವ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಸುಕ್ಷೇತ್ರ ಅರಕೆರೆ, ಜಾಲಗೇರಿ, ಸಿದ್ದಾಪುರ ಹೌದು ಮೂರೂರು ಮುಂಗಡಿ ಮೇಲೆ ಉತ್ತುಂಗ ಶಿಖರದ ಮೇಲೆ ಕಲ್ಲಿನ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಅಂತರ್ಲೆ ಡೈರಿ ಹೊಡೆದುಕೊಂಡು ಹೌದು ವಾಸಗದಿರ್ತಕ್ಕಂಥ ನನ್ನಪ್ಪ ಮುತ್ಯ ಅಮೋಕ್ಷದನ ಪಾದಕ್ಕೂ ಕೂಡ ಹಾ ಹಾ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಅಮೋಕ್ಷದ ಮುತ್ತನಿಗೆ 4 ಮಂದಿ ವರವಿನ ಮಕ್ಕಳು, 3 ಮಂದಿ ಪುಣ್ಯದ ಮಕ್ಕಳು ತಮ್ಮ. ಇವ್ರು ಯಾರ್ಯಾರಿಪ್ಪ? ಪುಣ್ಯಾತ್ಮರು. ಅವತಾರ ಉದರಿಸಿದ ದೇವೇಂದ್ರ ಬಿಳ್ಯಾನಿಸಿದ ಆಚಾರ್ಯಗೌಡ ಸೋಮಣ್ಣ ಮುತ್ಯ, ಹೌದು ಕಡಿ ಹುಟ್ಟ ಕಡೆಹುಟ್ಟ ಕನ್ನ ಮುತ್ಯ ತಂಗಿ ರೇವಕಾದೇವಿ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದತನಿಗೆ ಯಾವ ಡೋಣಾಜು ಮಾಸಿದ್ದಪ್ಪ ತೆರವಡ ಮಂಗರಾಯ ಕರ್ಣಿ ಮಲಕಾರ್ಸಿದನ ಪಾದಕ್ಕೂ ಕೂಡ ಹೌದು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೌದು ಯಾವ ಬಿಜಾಪುರ ಜಿಲ್ಲೆಯ ನೂತನ ದೇವರಿಪ್ಪರಿಗೆ ತಾಲೂಕಿನ ಪೈಕಿ ಬರ್ತಿರ್ತಕ್ಕಂಥ ಯಾವ ಊರಿಪ್ಪ ಅದು? ಯಾವ ಸುಕ್ಷೇತ್ರ ಇಂಗಳಗಿ ಗ್ರಾಮದಲ್ಲಿ ವಾಸಗದಿರ್ತಕ್ಕಂಥ ಮುತ್ಯ ಅಮೋಕ್ಷದ ಮತ್ತು ಸನಗುಣ ಮುತ್ತನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ತರನಾಗಿ ಯಾವ ಹೌದು ಬಿಜಾಪುರ ಜಿಲ್ಲೆ ದೇವರಿಪ್ಪರಿಗೆ ತಾಲೂಕಿನಲ್ಲಿ ಬರತ್ತ ಇದನ್ನು ಈ ಊರ
ಹೌದಪ್ಪ ಹೌದು ಹೆಂಗ ಕನ್ಫ್ಯೂಸ್ ಆಗಕತ್ತಮ್ಮ ಹೆಂಗ್ರಿ ನಮ್ಮ ದೇವ್ರಪ್ಪರಿಗೆ ಗ್ರಾಮ ತಾಲೂಕಿನ ಯಾವಾಗ ಆಯ್ತು ನೋಡು ಹೌದು ಈ ಸಿಂದಗಿ ತಾಲೂಕಿನ ಹಳ್ಳಿಗಳು ಯಾವಾಗ ಯಾ ಕಡೆ ಬಂದೋ ತಾಳಿಕೋಟಿನ ಯಾವಾಗ ಬಂದೋ ಗೊತ್ತಾಗಲ್ದು ಆಹಾ ಹಿಂಗ್ ಹೆಚ್ಚು ಕಡಿಮೆ ಆಗಕತ್ತದ ಏ ನಡೆದುಲಿಪ್ಪ ಏನೋ ನಮ್ಮ ದೇವ್ರಪ್ಪರಿಗೆ ತಾಲೂಕಿನಾಗ ಹೌದು ಯಾವ ಬಿಂಜಲಗಿ ಬಾಯಿ ಗ್ರಾಮ ಕೂಡ ಆಹಾ, ನಮ್ಮ ತಾಲೂಕಿನೊಳಗೆ ಬಂದತ್ತಮ್ಮ ಹೌದು ಇರ್ಲಿ ಯಾಕಂತ ಕೇಳಿದ್ರ ಇಲ್ಲಿ ವಾಸಗದಿರ್ತಕ್ಕಂಥ ನನ್ನಪ್ಪ ಗುರುನಾಥ ಯಾರಿಪ್ಪ ಪುಣ್ಯಾತ್ಮರು ಕಾಂತಲಿಂಗೇಶ್ವರ ಮಹಾರಾಜರು ಮುತ್ತೆಯವರು ಅಡಿ ಸಿದ್ಧಲಿಂಗ ಮುತ್ತೆಯವ್ರ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕೊಟ್ಟು ಯಾಕಂತ ಕೇಳಿದ್ರ ತಮ್ಮ ಯಾಕ್ರಿ ತನುಮನ ದನ ಕೊಟ್ಟು ಗುರುವಿನನ್ನ ಪಡೆದುಕೊಂಡು ಹೊಡೆದುಕೊಂಡು ತನುಮನ ದನ ಕೊಟ್ಟು ಗುರುವಿನನ್ನ ಪಡೆದುಕೊಂಡು ಆಹಾ ಗರ್ವ ಅಹಂಕಾರಗಳನ್ನು ಅಳೆದು ಹೌದಾ ಜ್ಞಾನದಿಂದ ನಡಿಬೇಕಂತ ಮಹಾತ್ಮರು ಹೇಳ್ತಮ್ಮ ಈ ಮಾತ ಹೌದು ಯಾಕಂತ ಕೇಳಿದ್ರ ಯಾಕ್ರಿ ಇರ್ಲಿ ಒಂದ್ ಮಾತನ್ನ ಹೇಳ್ಬೇಕು ಏನ್ ಹೇಳುದಪ್ಪ ಅಂತಂದ್ರ ಏನ್ರಿಪ್ಪ ಅದು ನಾವು ನಿಮ್ಮ ಊರಿಗೆ ಬರ್ಬೇಕಾಗಿತ್ತಂದ್ರ ಏನಾಗ್ಬೇಕಾಗ್ಯದ್ರಿ ನಾವು ನಿಮ್ಮೂರಿಗೆ ಬರ್ಬೇಕಾಗಿತ್ತಂದ್ರ ನಂಬುದು ನಿಮ್ಮದು ನಿಮ್ಮ ಮನಸ್ಸು ಹೊಂದಿರಬೇಕು ಅಂತ ಹೇಳ್ತಾರೆ ಹೌದು ಹೌದು ಅಂದ್ರೆ ಇಲ್ಲಿಗೆ ಪೂರ್ವ ಜನ್ಮದ ಪುಣ್ಯ ಪುಣ್ಯದ ಫಲದಿಂದ ಹೌದು ಇವತ್ತು ಬಿಂಜಲಬಾಯಿ ಗ್ರಾಮಕ್ಕೆ ಬಂದು ನಾವು ಗುರುನಾಥನ ಸೇವೆಯನ್ನ ಮಾಡ್ಬೇಕಾಗ್ಯದ ಮಾಡ್ಬೇಕಾಗತ್ತಮ್ಮ ಇರ್ಲಿ ಹೌದು ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ಆ ಒಂದ ಮಾತ ಏನಿಪ್ಪ ಸರಿಜೋಡಿ ಎರಡು ಮೇಳಗಳನ್ನ ಪ್ರತಿ ವರ್ಷ ಈ ಪುಣ್ಯ ಭೂಮಿ ಪುಣ್ಯ ಜಾಗದೊಳಗ ಹೌದು ನಡೀತಾಯಪ್ಪ ಎಲ್ಲ ಹಿರಿಯ ಕಲಾವಂತರು ಬಂದು ಹೌದು ಕಾರ್ಯಕ್ರಮ ಮಾಡಿ ಹೋಗ್ಯಾರ್ತಮ್ಮ ಹೋಗ್ಯಾರ ಮತ್ತ ನಿಮ್ಮನ್ನು ಕರೆಸ್ಯಾರ ಈಗ ಈ ವರ್ಷ ನಮಗ ಸಿಂದಗಿ ಗ್ರಾಮದ ಹೆಗ್ಗೇರಿ ಸಿದ್ದೇಶ್ವರ ಡೊಳ್ಳಿನ ಡೊಳ್ಳಿನ ಗಾಯನ ಸಂಘ ಒಂದು ಒಂದು ಮತ್ತು ಇಂಗಳಿಗೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಈಗಾಗಲೇ ಹೇಳ್ಯಾರ ಅವ್ರು ಬಹಳ ಚಂದ ವರ್ಣ ಮಾಡಿ ಹೇಳ್ಯಾರ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರ ಅದಕ್ಕ ಇರ್ಲಿ ಹೌದು ಹೆಂಗಂತ ಕೇಳಿದ್ರ ತಮ್ಮ ಒಂದು ಮಾತು ಹೇಳೋದು ಇಲ್ಲಿ ಏನಿಪ್ಪ ಮಾತಾ ಬಂದು ಫಸ್ಟ್ ಕಾರ್ಯಕ್ರಮ ಚಾಲು ಅವ್ರದಾಗ್ಯದ ಏ ಆಗ್ಯದಲ್ಲ ಹೌದಾ ಹೌದು ಚಾಲು ಮಾಡ್ಯಾರ ಮಾಡಿ ಸ್ತೋತ್ರನೂ ಮಾಡ್ಯಾರ ಹೊಳ್ಳಿ ಪ್ರಶ್ನೆನೂ ಮಾಡ್ಯಾರ ಹೌದು ಮತ್ತ ನಮಗ ಸಂವಾದನೂ ಇಟ್ಟಾರ ಅವ್ರು ಆಹಾ ಯಾಕತ್ ಕೇಳಿದ್ರ ಕಮಿಟಿ ಅಭಾವ ಹಂಗದ ಮ್ಯಾಗ ಮಳಿರಾಜನ ಅರಬಟ್ಟು ಹಂಗೆ ಅದ ಏ ಅರಬಟ್ ನಡೆದಿಪ್ಪ ಇದು ಏನೇ ನಾವು ಎರಡು ಸತ್ತ ಸಂಘ ಕರ್ಕೊಂಡಿವಪ್ಪ ಅಂತ ಕೇಳಿದ್ರ ಹೌದು ಏನಾರ ಒಂದೆರಡು ಹಿತ ನುಡಿಗಳನ್ನ ಏನಾರ ಹೇಳ್ತಾರ